ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 13ರಿಂದ 20 ತನಕ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಅಣಿಯುವುದಕ್ಕಾಗದೆ ಇದ್ದುದರಿಂದ ತನ್ನಾಣೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನೆಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಮನುಷ್ಯರು ತಮಗಿಂತ ಹೆಚ್ಚಿನವನ ಅಣಿಯಿಡುತ್ತಾರಷ್ಟೇ. ಮಾತಿಗೆ ಎಣೆಯಷ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನಿರುವುದಿಲ್ಲ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಷ್ಫಲವಾದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗಲು ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಅಣೆಯಿಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಆಶ್ರಯ ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದಿಟ್ಟು ನಿರೀಕ್ಷೆ ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟಿದ್ದಲ್ಲಿ ದೇವರು ಸುಳ್ಳಾಡಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಿನ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಯೇಸು ಸದಾಕಾಲವು ಮೆಲ್ಕಿಸೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನ ಪ್ರವೇಶಿಸಿದ್ದಾನೆ. ಕರ್ತನ ಸ್ತೋತ್ರ ಉಂಟಾಗಲಿ. ಈಗಾಗಲೇ ಆ ಮನುಷ್ಯರಿಂದಲ್ಲದೆ ಕರ್ತನ ತಾನೇ ನಡೆಸಲೆಂಬುದಾಗಿ ಹಿರಿಯರು ಪ್ರಾರ್ಥನೆ ಮಾಡಿದ ಹಾಗೆ ದೇವರ ಆತ್ಮನು ವಾಕ್ಯವನ್ನು ಮುದ್ರಿಸಿ ಇದರಲ್ಲಿರುವಂತಹ ಆಳವನ್ನು ನಮಗೆ ಕಲಿಸಿಕೊಡೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಓದಿಕೊಂಡಂತ ವಾಕ್ಯ ಭಾಗವನ್ನು ದೇವರ ಆಶೀರ್ವದಿಸಲಿ. ಕೃಷ್ಣನಲ್ಲಿ ಪ್ರಿಯ ದೇವಜನರೇ, ಸಹೋದರ ಸಹೋದರಿ, ರಾತ್ರಿ ನಾವು ಓದಿಕೊಂಡಂತ ಈ ವಾಕ್ಯ ಭಾಗದಲ್ಲಿ 13ರಿಂದ 20 ತನಕ ಇರುವಂತ ಈ ಒಂದು ವಾಕ್ಯ ಲೇಖನಗಳಲ್ಲಿ ದೇವರಾತ್ಮನಿಂದ ನಾನು ಕಲಿತಿದ್ದು ಮತ್ತು ರಾತ್ರಿ ನಾವು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿರುವಂತಹ ಒಂದು ಅಂಶ ಸ್ಪಷ್ಟವಾಗಿ ಇಲ್ಲಿ ನಾವು ಓದಿಕೊಂಡಿದ್ದೇವೆ. ದೇವರು ತನ್ನ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. ಯಾಕಂದ್ರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ತನ್ನ 75 ವರ್ಷದಲ್ಲಿ ಅಬ್ರಹಾಮನ ಕರೆಯಲ್ಪಟ್ಟ ದೇವರು 100 ವರ್ಷ ತನಕ ಅಬ್ರಹಾಮನು ಕಾದಿದ್ದನು. ಅನೇಕ ರೀತಿಯ ಆಶೀರ್ವಾದಗಳನ್ನು ಅಬ್ರಹಾಮನು ಪಡೆದುಕೊಂಡ ಹಾಗೆ ನಾವು ನೋಡುತ್ತೇವೆ. ಯಾಕೆಂದರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನೆಂಬುದಾಗಿ ನೋಡ್ತೇವೆ. ಆದ್ದರಿಂದ ಈ ರಾತ್ರಿ ನಾವು ಕಲಿಯುತ್ತಿರುವಾಗ ದೇವರು ತನ್ನ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ಅದಕ್ಕೊಂದು ಉದಾಹರಣೆಯಾಗಿ ಅಥವಾ ಹೇಗೆ ಆತನು ನಂಬಿಗಸ್ತನಾಗಿದ್ದಾನೆ, ತಾನು ಮಾಡಿದ ವಾಗ್ದಾನವನ್ನು ಯಾವ ರೀತಿ ನೆರವೇರಿಸುತ್ತಾ ಬಂದಿದ್ದಾನೆ ಎಂಬುದಕ್ಕೋಸ್ಕರವಾಗಿ ಈ ರಾತ್ರಿ ಸಹ ನಾವು ಆದಿಕಾಂಡದ 25ನೇ ಅಧ್ಯಾಯದ 23ನೇ ವಾಕ್ಯ ಎಂಬುದಾಗಿ ನೋಡ್ತೇವೆ. ರಾತ್ರಿ ನಾವು ಧ್ಯಾನ ಮಾಡುವಾಗ ಆದಿಕಾಂಡದ 27ನೇ ಅಧ್ಯಾಯದ 5ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 27ನೇ ಅಧ್ಯಾಯದ 5ನೇ ವಾಕ್ಯ. ಇಸಾಕನು ತನ್ನ ಮಗನಾದ ಏಸಾವನಿಗೆ ಹೇಳಿದ ಮಾತು ರೆಬಕ್ಕಳ ಕಿವಿಗೆ ಬಿತ್ತು. ದೇವರ ಸ್ತೋತ್ರ ಉಂಟಾಗಲಿ. ಇದು ವಾಕ್ಯವನ್ನ ಅನೇಕ ಭಕ್ತರು ಉಪದೇಶ ಮಾಡುವಾಗ ನಾವು ಕೇಳಿಸಿಕೊಂಡಿದ್ದೇವೆ. ಈ ಒಂದು ವಾಕ್ಯದಲ್ಲಿ ಓದಿಕೊಂಡ ಭಾಗದಲ್ಲಿ ಇಸಾಕನು ತನ್ನ ಮಗನಾದ ಏಸಾವನಿಗೆ ಹೇಳಿದ ಮಾತು. ಇಲ್ಲಿ ಇಸಾಕನು ರೆಬಕ್ಕಳು ಒಂದು ಕುಟುಂಬ ಎಂಬುದಾಗಿ, ಗಂಡ ಹೆಂಡತಿ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಈ ದಂಪತಿಗಳಿಗೆ ದೇವರು ಕೊಟ್ಟಂತ ಮಕ್ಕಳು ಅಥವಾ ಜೊತೆಯಾಗಿ ಹುಟ್ಟಿದಂತ ಆ ಮಕ್ಕಳು ಏಸಾವನು ಯಾಕೋಬನು ಎಂಬುದಾಗಿ ನಾವು ಕಲಿತಿದ್ದೇವೆ. ಆದರೆ ಈ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಇರುವಂತದ್ದು 27ನೇ ಅಧ್ಯಾಯದಲ್ಲಿ ಇಸಾಕನು ಮುಪ್ಪಿನಿಂದ ಕಣ್ಣು ಕಾಣಲಾರದೆ ಇರುವಂತ ಸಮಯದಲ್ಲಿ ತನ್ನ ಮಗನಾಗಿರುವಂತ ಏಸಾವನನ್ನ ಕರೆದು ಅವನನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ತನಗಿಷ್ಟವಾಗಿರುವಂತ ಆಹಾರವನ್ನ, ತನಗಿಷ್ಟವಾಗಿರುವಂತ ರುಚಿ ಪದಾರ್ಥವನ್ನ, ಬೇಟೆ ಮಾಂಸ ತಂದು ಊಟ ಮಾಡಿದಾಗ ನಾನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ಇಸಾಕನು ಏಸಾವನಿಗೆ ಹೇಳಿದ್ದನ್ನೇ ನಾವು ಗಮನಿಸುತ್ತೇವೆ. ಆದರೆ ಆತನು ಕಲಿಯುವಂಥದ್ದು ಈಗಾಗಲೇ ಓದಿಕೊಂಡ ಹಾಗೆ ದೇವರು ತನ್ನ ವಾಗ್ದಾನಗಳಲ್ಲಿ ನಂಬಿಕಸ್ಥನಾಗಿದ್ದಾನೆ. ಇಲ್ಲಿ ಇಸಾಕನು ಏಸಾವನಿಗೆ ಆಶೀರ್ವಾದ ಮಾಡುವನಾಗಿದ್ದಾನೆ. ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ತಾನು ಬಯಸಿದ ರುಚಿಕರವಾದ ಪದಾರ್ಥವನ್ನ ಅಥವಾ ಮಾಂಸವನ್ನ ತಿಂದು ಆಶೀರ್ವಾದ ಮಾಡಬೇಕೆಂಬಂತಹ ಹಂಬಲದಲ್ಲಿದ್ದಾನೆ. ಆದ್ರೆ ಈ ಒಂದು ಅಧ್ಯಾಯವನ್ನು ಓದುವಾಗ ನಾವು ನೋಡ್ತೇವೆ, ಆ ಇಸಾಕನು ಏಸಾವನನ್ನು ಪ್ರೀತಿಸುತ್ತಿದ್ದನು, ರೆಬಕ್ಕಳು ಯಾಕೋಬನನ್ನು ಪ್ರೀತಿ ಮಾಡುತ್ತಿದ್ದಳು. ಆದರೆ ಇಲ್ಲಿ ನಾವು ಈ ಒಂದು ವಾಕ್ಯವನ್ನು ಓದಿಕೊಂಡಾಗ ದೇವರು ವಾಗ್ದಾನಗಳನ್ನ ಇಲ್ಲಿ ನಾವು ನೋಡ್ತೇವೆ. ರೆಬಕ್ಕಳ ಕಿವಿಗೆ ಬಿತ್ತು. ಏಸಾವನು ಬೇಟೆಯಾಡೋದಕ್ಕೆ ಕಾಡಿಗೆ ಹೋಗಿದ್ದಾಗ ರೆಬಕ್ಕಳು ತನ್ನ ಮಗನಾದ ಯಾಕೋಬನನ್ನ ಬೋಧಿಸಿ, ನಿನ್ನ ತಂದೆಯು ನಿನ್ನ ಅಣ್ಣನಾದ ಏಸಾವನ ಸಂಗಡ ಮಾತಾಡಿ
ನೀನು ಹೋಗಿ ಬೇಟೆ ಮಾಂಸನ ಊಟಕ್ಕೆ ರುಚಿಗೆ ಸಿದ್ಧ ಮಾಡು. ಸಾವು ಬರೋದಕ್ಕಿಂತ ಮುಂಚೆ ನಾನು ನಿನ್ನ ಯೆಹೋವನ ಸನ್ನಿಧಿಯಲ್ಲಿ ಆಶೀರ್ವದಿಸುತ್ತೇನೆ ಹೇಳೋದನ್ನು ಕೇಳಿದೆನು ಎಂಬುದಾಗಿ ಹೇಳಿ ಆಶೀರ್ವಾದ ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಯಾಕೋಬನನ್ನ ರೆಬಕ್ಕಳು ಸಿದ್ಧ ಮಾಡುವಂಥದ್ದು. ರೆಬಕ್ಕಳು ಹೇಗೆ ಸಿದ್ಧ ಮಾಡುತ್ತಾಳೆ? ಅವನು ನನ್ನ ಒಂದು ದೇಹ, ನನ್ನ ಒಂದು ಮೈ ಹೇಗಿದೆ, ನನ್ನ ಅಣ್ಣನ ಮೈ ಬಹಳ ರೋಮವುಳ್ಳದ್ದೆಂಬುದಾಗಿ ಹೇಳಿದಾಗ ಆ ಮಗನನ್ನ ಸಿದ್ಧ ಮಾಡುವಂಥದ್ದು. ಪ್ರಿಯರು, ಇದರಲ್ಲಿ ಈ ರಾತ್ರಿ ನಾವು ಕಲಿಯುವಂಥದ್ದು, ನಾನು ಮೊದಲೇ ಹೇಳಿದ ಹಾಗೆ 25ನೇ ಅಧ್ಯಾಯದ 23ನೇ ವಾಕ್ಯ. ಇಲ್ಲಿ ಗಮನಿಸುವಾಗ ನಾವು ನೋಡ್ತೇವೆ, ಆಕೆ ಬಂಜೆ ಆಗಿರುವಾಗ ಇಲ್ಲಿ ಬಹಳ ಸ್ಪಷ್ಟವಾದ ವಿಷಯವನ್ನ ಸಹ ನಾವು ಕಲಿತೇವೆ ಪ್ರಿಯರೇ. ಯಾಕೆಂದ್ರೆ ಆ ಇಸಾಕನು ರೆಬಕ್ಕಳನ್ನು ಮದುವೆ ಆದ ಮೇಲೆ ಆಕೆ ಬಂಜೆ ಆಗಿರಲಾಗಿ ಎಂಬುದಾಗಿ ನೋಡ್ತೇವೆ. ಈಗ ಇಲ್ಲೊಂದು ಪಾಠನ್ನು ಕಲಿತೇವೆ ಪ್ರಿಯರೇ. ಬಂಜೆ ಆಗಿರುವಾಗ 25ನೇ ವಾಕ್ಯ, 25ನೇ ಅಧ್ಯಾಯದ 21ನೇ ವಾಕ್ಯ, ಆಕೆ ಬಂಜೆ ಆಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ತನ್ನ ಹೆಂಡತಿ ಬಂಜೆ ಆಗಿರುವಾಗ, ಮಕ್ಕಳಿಲ್ಲದಿರುವಾಗ, ದುಃಖದಲ್ಲಿರುವಾಗ, ನೋವಿನಲ್ಲಿರುವಾಗ, ಯಾಕೆಂದ್ರೆ ಸಂತಾನ ಫಲ ಅನ್ನುವಂಥದ್ದು, ಈ ಬಂಜೆತನ ಎನ್ನುವಂಥದ್ದು ಬಹಳಷ್ಟು ಕಣ್ಣೀರನ್ನು ತರಿಸುವಂಥದ್ದು. ಯಾಕೆಂದ್ರೆ ಪ್ರಿಯದರಲ್ಲಿ ಅನುಭವದಲ್ಲಿ ಹೇಳುವಂತ ಒಂದು ಮಾತು, ಬಂಜೆ ಎಂಬುದಾಗಿ ಬಂದಿದ್ದ ಸ್ವಲ್ಪ ಸಾಕ್ಷಿ ಹೇಳೋದಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಸುಮಾರು 2001ರಲ್ಲಿ ನಮಗೆ ಮದುವೆ ಆಗಿ 2014ರ ತನಕ ಈ ಒಂದು ಪದ ನಮ್ಮಲ್ಲಿ ಇದ್ದಿದ್ದು ಬಂಜೆತನ. ಆ ದಿನಗಳಲ್ಲಿ ಸಂಬಂಧಿಕರಿಂದ, ಸ್ನೇಹಿತರಿಂದ ಮಾತ್ರವೇ ಅಲ್ಲ, ಒಂದು ಕೊಳಾಯಿ ನೀರಿಡುವಂತ ಸಮಯದಲ್ಲಿ ಸಹ ಆಕಸ್ಮಿಕವಾದ ಒಂದು ಭಾಷೆ ಹೇಳಿಕೊಳ್ಳುವುದನ್ನ ನಾವು ಅನುಭವಿಸಿದ್ದೇವೆ. ಆ ಕಣ್ಣೀರಿನಿಂದ ಹೊರಗಡೆ ಬಂದಿದ್ದೇವೆ. ಆದರೆ ಪ್ರಿಯರೇ, ಇಲ್ಲಿ ಗಮನಿಸುವಂಥದ್ದು, ತನ್ನ ಹೆಂಡತಿ ಆ ಬಂಜೆತನದಲ್ಲಿದ್ದು ಆ ದುಃಖದಲ್ಲಿರುವಾಗ ಆಕೆಗೋಸ್ಕರ ಇಸಾಕನು ಅವನು ಬೇಡಿಕೊಂಡನೆಂಬುದಾಗಿ ನೋಡ್ತೇವೆ. ಮಗುವನ್ನು ಕೊಡು ಎಂಬುದಾಗಿ ಬೇಡಿಕೊಂಡಾಗ ದೇವರು ಒಂದೇ ಸಾರಿ ಇಬ್ಬರು ಮಕ್ಕಳನ್ನು ಕೊಟ್ಟಿದ್ದನ್ನು ನೋಡ್ತೇವೆ ಪ್ರಿಯರೇ. ಆದ್ರೆ ರಾತ್ರಿ ಕಲಿಯುವಂಥದ್ದು ಆಕೆ ಭಾಗ, ದೇವರು ತನ್ನ ವಾಗ್ದಾನಗಳ ನಂಬಿಗಸ್ತನಾಗಿದ್ದಾನೆ. ಈಗ ನೋಡ್ತಾ ಬಂದೆವು 27ನೇ ಅಧ್ಯಾಯದಲ್ಲಿ ತನಗಿಷ್ಟವಾದ ಆಹಾರವನ್ನು ತಿನ್ನೋದಕ್ಕೋಸ್ಕರವಾಗಿ ತಿಂದು ಹಿರಿಯ ಮಗನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಇಸಾಕನಿಗೆ ಒಂದು ಬಯಕೆ. ಆದರೆ ಈಗ ಓದಿಕೊಳ್ಳುವಂತ ವಾಕ್ಯ ಭಾಗ 23ನೇ ವಾಕ್ಯ 22ರಿಂದ, ಆಕೆ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆ ಹೀಗಾದರೆ ನಾನು ಯಾಕೆ ಬದುಕಬೇಕೆಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸೋದಕ್ಕೆ ಹೋದಳು. ಯೆಹೋವನ ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿವೆ, ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧ ಭೇದವಾಗುವು, ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು. ಪ್ರೇರಣೆ ನಾವು ಗಮನಿಸುವಂಥದ್ದು, ರೆಬಕ್ಕಳು ಗರ್ಭ ಧರಿಸಿರುವಾಗ, ಗರ್ಭಿಣಿ ಆಗಿರುವಾಗ, ಗರ್ಭದೊಳಗಡೆ ನೂಕಿಕೊಳ್ಳುತ್ತಿರುವಾಗ, ಯಾಕೆಂದ್ರೆ ದೇವರು ಯಾವಾಗ ವಾಗ್ದಾನ ಮಾಡುತ್ತಾನೆ, ದೇವರ ಮಹಾಕೃಪೆಯಿಂದ ದೇವರನ್ನ ನಮಗನ್ನ ಸ್ತೋತ್ರ ಮಾಡುತ್ತಾರೆ. ಯಾಕೆಂದ್ರೆ ಸಹೋದರ ಸಭೆಗಳಲ್ಲಿರುವಂತ ನಾವುಗಳಾದರೂ ಪ್ರತಿ ವರ್ಷ ಜನವರಿ ರಾತ್ರಿ ಅಥವಾ ಡಿಸೆಂಬರ್ 31ನೇ ಕೊನೆಯ ಗಳಿಗೆಯಲ್ಲಿ ವಾಗ್ದಾನಕ್ಕೋಸ್ಕರ ಕಾದಿರುವುದಿಲ್ಲ. ಯಾಕೆಂದ್ರೆ ದೇವರು ಯಾವಾಗ ನಮಗೆ ವಾಗ್ದಾನ ಮಾಡಿದ್ದಾನೆ. ಇಲ್ಲಿ ನೋಡ್ತಾ ಇದ್ದೇವೆ, ಈ ಒಂದು ಯಾಕೋಬನು ಏಸಾವನು ಹುಟ್ಟುವುದಕ್ಕಿಂತ ಮುಂಚೆ ದೇವರು ನಮ್ಮನ್ನು ಯಾವಾಗ ಆರಿಸಿಕೊಂಡಿದ್ದಾನೆ, ನಾನಿನ್ನೂ ಕೇವಲ ಪಿಂಡವಾಗಿರುವ ಎಂಬುದಾಗಿ 139ನೇ ಕೀರ್ತನೆಯಲ್ಲಿ ಹೇಳಿದ ಪ್ರಕಾರವಾಗಿ ಯೆರೆಮೀಯನಿಗೆ ದೇವರು, ನೀನು ಇನ್ನು ತಾಯಿ ಗರ್ಭದಕ್ಕಿಂತ ಮುಂಚೆ ನಿನ್ನನ್ನು ರೂಪಿಸಿದ್ದೇನೆಂಬುದಾಗಿ ಹೇಳಿದ ಕರ್ತನು. ಪ್ರಿಯರೇ, ಇದನ್ನು ಗಮನಿಸುವಾಗ ಕೆಲವರು ದಿನಕ್ಕೊಂದು ವಾಗ್ದಾನ ನೋಡುವಂಥದ್ದು, ಕೆಲವರು ಸತ್ಯವೇದವನ್ನು ತೆಗೆದುಕೊಂಡು ಅದರೊಂದು ಕಡ್ಡಿಯನ್ನು ಹಾಕಿ ಆ ದಿನದ ವಾಗ್ದಾನ ಟೀಕೆ ಮಾಡುತ್ತಾರೆ ಪ್ರಿಯರೇ. ಯಾಕೆಂದ್ರೆ ದೇವರು ಯಾವಾಗ ನಮಗೆ ವಾಗ್ದಾನ ಮಾಡಿದ್ದಾನೆ ಅದನ್ನು ಹೇಗೆ ನೆರವೇರಿಸುತ್ತಾನೆ. ದೇವರು ಇಲ್ಲಿ ನೋಡುವಾಗ ರೆಬಕ್ಕಳ ಗರ್ಭದಲ್ಲಿ 2 ಕೂಸುಗಳು, 2 ಪಿಂಡಗಳು ಒಂದಕ್ಕೊಂದನ್ನು ನೂಕಿಕೊಳ್ಳುತ್ತಿರುವಾಗ ದೇವರು ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹಿರಿಯದು ಹುಟ್ಟಿದ ನಂತರ ಅದು ಕೆಳಗೆ ಮೊದಲು ಹುಟ್ಟಿದ್ದು ಕೆಂಪಾಗಿಯೂ ಮೈ ಮೇಲೆಲ್ಲ ಕೂದಲಿನ ವಸಂತೆ ರೋಮಳದಾಗ ಇತ್ತು, ಅದಕ್ಕೆ ಏಸಾವ. ಹಾಗಾದ್ರೆ ಹಿರಿಯದು ಯಾವುದಾಗಿದೆ? ಏಸಾವ ಎಂಬುದಾಗಿ ನೋಡ್ತೇವೆ. 2ನೇ ಶಿಶುವು ಏಸಾವನ ಇಮ್ಮಡಿನ ಕೈಯಿಂದ ಹಿಡ್ಕೊಂಡು ಹುಟ್ಟಿದ್ದರಂದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ಏಸಾವ ಎಂಬುದಾಗಿ ನೋಡುವಾಗ ರೋಮವುಳ್ಳದ್ದು ಎಂಬುದಾಗಿ ಇದರ ಅನೇಕ ನಾವು ಕಲಿತಿದ್ದೇವೆ. ಅದು ಈ ರಾತ್ರಿ ಇಬ್ರಿಯ ಪತ್ರಿಕೆ ನೋಡುವಾಗ ವಾಗ್ದಾನ ಮಾಡಿದ ನಂಬಿಗಸ್ತನು, ಆತನು ತನು ಮಾಡಿದ ವಾಗ್ದಾನಗಳನ್ನು ಎಂದಿಗೂ
ನೆರವೇರಿಸದೆ ಬಿಡುವುದಿಲ್ಲ ಎಂಬುದಾಗಿ ನಾವು ಅನೇಕ ವಾಕ್ಯಗಳಲ್ಲಿ ನೋಡ್ತೇವೆ. ಅದು ಎಲ್ಲಿ ಆಯ್ತು? 12ನೇ ಅಧ್ಯಾಯ ನಾವು ಕಲಿಯುವಾಗ ಅಬ್ರಹಾಮನಲ್ಲಿ ನೆರವೇರಿತು. ಈಗ ನೋಡ್ತಾ ಇದ್ದೇವೆ, ಈ ಒಂದು ಇಸಾಕನಿಗೆ ಅಥವಾ ತನ್ನ ಕುಟುಂಬಕ್ಕೆ ತನ್ನ ದಾಂಪತ್ಯ ಜೀವಿತದಲ್ಲಿ ಸಂತಾನವಿಲ್ಲದಿರುವಾಗ ಕಣ್ಣೀರಿನಿಂದ ದೇವರ ಮುಂದೆ ಪ್ರಾರ್ಥನೆ ಮಾಡಿದಾಗ ಹುಟ್ಟುವ ಮಕ್ಕಳ ಕುರಿತು ಮೊದಲೇ ದೇವರು ಮಾಡಿದ ವಾಗ್ದಾನ. ಹಾಗಾದ್ರೆ ದೇವರ ವಾಗ್ದಾನ ತಪ್ಪಬಾರದು. 27ನೇ ಅಧ್ಯಾಯಕ್ಕೆ ಬರುವಾಗ 21ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ, ಏಸಾವನು ತನ್ನ ಚೊಚ್ಚಲತನದ ಅಕ್ಕನ್ನ ಯಾಕೋಬನಿಗೆ ಮಾರಿ ಬಿಟ್ಟಿದ್ದು ಎಂಬುದಾಗಿ. ಈ ಅಧ್ಯಾಯವನ್ನು ಓದುತ್ತಾ 26, 27ಕ್ಕೆ ಹೋಗುವಾಗ ಊಟಕ್ಕೋಸ್ಕರವಾಗಿ ಮೊದಲೇ ತನ್ನ ಅಕ್ಕನ ಮಾರಿ ಬಿಟ್ಟಿದ್ದ. ಇಲ್ಲಿ ತಂದೆ ಆಶೀರ್ವಾದ ಪಡೆದುಕೊಳ್ಳಬೇಕಾದ ತಾಯಿ ತಪ್ಪಿಸಿದಳು. ಇದೆಂತ ಮೋಸ ಎಂಬುದಾಗಿ ಒಂದು ವೇಳೆ ಅನೇಕರು ನಾವು ಈ ಪಾಠವನ್ನ ಅಥವಾ ಈ ವಾಕ್ಯವನ್ನು ಓದುವಾಗ ಕೇಳಿಸಿಕೊಳ್ಳುವಾಗ ಒಂದು ರೀತಿಯ ನೋವು ಉಂಟಾಗಬಹುದು. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ 2 ಕಣ್ಣಿದ್ದಾಗ 2 ಕಣ್ಣನ್ನ ಪ್ರೀತಿ ಮಾಡ್ತಾನೆ. ಹೆತ್ತ ತಾಯಿಗೆ ಎಷ್ಟು ಜನ ಮಕ್ಕಳಿದ್ರು ತಂದೆ ತಾಯಿಗಳಿಗೆ ಎಲ್ಲಾ ಮಕ್ಕಳ ಮೇಲೆ ಒಂದೇ ಪ್ರೀತಿ ಇರುತ್ತೆ. ಹಾಗಾದ್ರೆ ಇಲ್ಲಿ ರೆಬಕ್ಕಳಿಗೆ ಎಸಾವನ ಮೇಲೆ ಪ್ರೀತಿ ಇಲ್ಲ ಎಂಬುದಾಗಿ ನಾವು ಹೇಳುವುದಕ್ಕಿಂತ, ತಾನು ಗರ್ಭಿಣಿಯಾಗಿದ್ದಾಗ ಆ ಗರ್ಭದಲ್ಲಿ ಕೂಸುಗಳು ಒದ್ದಾಡುತ್ತಿರುವಾಗ ಒಂದಕ್ಕೊಂದನ್ನ ನೂಕಿಕೊಳ್ಳುತ್ತಿರುವಾಗ ಆಕೆ ವೇದನೆಯಿಂದ ದೇವರ ಉದ್ದೇಶದಿಂದ ವಿಚಾರಿಸೋದಕ್ಕೆ ಹೋದಾಗ ಆಕೆಗೆ ದೇವರು ಮಾಡಿದ ಒಂದು ವಾಗ್ದಾನ ನೆರವೇರಬೇಕಾಗಿತ್ತು. ವಾಗ್ದಾನವು ಪ್ರಿಯರದು ನೆರವೇರಲೇಬೇಕು, ದೇವರ ಮಾತು. ಅದಕ್ಕಾಗಿ 27ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಕಿವಿಗೆ ಬಿತ್ತು. ದೇವರು ಮಾಡಿದ ಒಂದು ವಾಗ್ದಾನವನ್ನು ಇಸಾಕನಿಗೂ ಸಹ ತಿಳಿದಿದ್ದರು. ಒಂದು ವೇಳೆ ಮುಪ್ಪಿನಲ್ಲಿ ಮರೆತು ಹಿರಿಯ ಮಗನಾಗಿರುವಂತಹ ಏಸಾವನಿಗೆ ವಾಗ್ದಾನ ಮಾಡಬೇಕು ಅಥವಾ ಆಶೀರ್ವಾದ ಮಾಡಬೇಕು ಎಂಬುದಾಗಿ ಆಲೋಚನೆ ಪಟ್ಟರು. ಇಲ್ಲಿ ನೋಡ್ತೇವೆ, ನೇರವಾಗಿ ದೇವರು ವಾಗ್ದಾನ ಮಾಡಿದ್ದು ಯಾರ ಸಂಗಡ? ರೆಬಕ್ಕಳಿಗೆ. ಏನೆಂಬುದಾಗಿ ವಾಗ್ದಾನ ಮಾಡಿದ ಎಂಬುದಾಗಿ ಗಮನಿಸುವಾಗ ಅಲ್ಲಿ ನೋಡ್ತೇವೆ, ಬಹಳ ಸ್ಪಷ್ಟವಾದಂತಹ ಒಂದು ಮಾತು ನೋಡುವಾಗ ಪ್ರೇರೆ, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು. ಅಲ್ಲಿ ನೋಡ್ತೇವೆ, ಅವೇ ಆ 2 ಜನಾಂಗಗಳ ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವವು, ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು. ಈ ಒಂದು ಜನ್ಮಾರಭ್ಯ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಆದ್ದರಿಂದ ಆ ಒಂದು ಮುಪ್ಪಿನಲ್ಲಿ ಇಸಾಕನು ಏಸಾವನಿಗೆ ಆಶೀರ್ವಾದ ಮಾಡಬೇಕೆಂಬುದಕ್ಕೋಸ್ಕರವಾಗಿ ಆತನಿಗೆ ಹೇಳಿದಾಗ ಇಲ್ಲಿ ನೋಡ್ತೇವೆ ಪ್ರೇರೆ, ಆ ಒಂದು ವಾಗ್ದಾನವು ನಿಂತು ಹೋಗದೆ ದೇವರು ಮಾಡಿದ ವಾಗ್ದಾನ ಯಾಕೋಬನಿಗೆ ಆಗಬೇಕಾಗಿತ್ತು. ಯಾಕೋಬನೊಂದು ಜೀವಿತ ಅಭಿವೃದ್ಧಿ ಆಗಬೇಕು, ಯಾಕೋಬನು ಆಶೀರ್ವಾದ ನಿಧಿ ಆಗಬೇಕು. ಯಾಕೋಬನು ವಾಗ್ದಾನಕ್ಕೆ ಪಾತ್ರನಾಗಿದ್ದನು ಪ್ರೇರೆ. ದೇವರು ವಾಗ್ದಾನ ಇಲ್ಲಿ ಏಸಾವನಿಗೆ ದೇವರು ವಾಗ್ದಾನ ಮಾಡಲಿಲ್ಲ ಎಂಬುದಾಗಿ ಅಲ್ಲ. ನೋಡುವಾಗ ದೇವರು ತನಗಿಷ್ಟರಾದವರನ್ನ ಆರಿಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ಗಮನಿಸ್ತೇವೆ. ಈ ವಾಕ್ಯವನ್ನ ನಾವು ಗಮನಿಸುವಾಗ ರೋಮಪುರದ ಪತ್ರಿಕೆಯ 9ನೇ ಅಧ್ಯಾಯದ 10ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ರೋಮಪುರದ ಬರೆದ ಪತ್ರಿಕೆ 9ನೇ ಅಧ್ಯಾಯದ 10-15ರಲ್ಲಿ ನಾವು ಗಮನಿಸುವಾಗ, ಇದು ಮಾತ್ರವಲ್ಲದೆ ರೆಬಕ್ಕಳು ಸಹ ನಮ್ಮ ಪಿತೃವಾದ ಇಸಾಕರಿಂದ ಅವಳಿ ಜವಳಿ ಮಕ್ಕಳಿಗೆ ಬಸರಾದಾಗ ಅದರಂತೆ ಆಯಿತು. ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರು. ಅವರನ್ನು ಹುಟ್ಟದೆಯೂ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡದಿದ್ದಾಗ ಹಿರಿಯನು ಕಿರಿಯನಿಗೆ ಸೇವೆ ಮಾಡು ಎಂಬುದಾಗಿ ಆಕೆಗೆ ಹೇಳಲ್ಪಟ್ಟಿದ್ದು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಪ್ರೇರೆ. ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಆ ಸಂಕಲ್ಪ ಎಂಬುದಾಗಿ ಪೌಲನು ರೋಮ ಪತ್ರಿಕೆಯಲ್ಲಿ ಒಂದು ಮಾತನ್ನ ಮತ್ತೆ ಅದನ್ನ ಪುನರುಚ್ಚಿಸುತ್ತಾ ನೋಡ್ತಾ ಇದ್ದೇವೆ ಪ್ರೇರೆ. ಯಾಕೆಂದ್ರೆ ವಾಗ್ದಾನ ಮಾಡಿದ ದೇವರು ತಪ್ಪುವುದಿಲ್ಲ ತನಗಿಷ್ಟರಾದವರಿಗೆ ಪ್ರೇರೆ. ಯಾಕೆಂದ್ರೆ ಈ ದಿನಗಳಲ್ಲಿ ನಾವು ಒಂದೊಂದು ದಿನವೂ ಒಂದೊಂದು ರೀತಿಯ ಗಣನೆಗೆ ನಾವು ತರ್ತೇವೆ. ಏನಾದ್ರೂ ಪಡೆದುಕೊಂಡಾಗ, ಸಿಕ್ಕಿದಾಗ, ಸಿಕ್ಕದೇ ಇದ್ದಾಗ ಬಹಳಷ್ಟು ನಾವು ಆಳವಾಗಿ ಆಲೋಚನೆ ಮಾಡುತ್ತೇವೆ. ತಪ್ಪು. ಯಾಕಂದ್ರೆ ಪ್ರತಿಯೊಂದು ಕ್ಷಣವೂ ದೇವರ ವಾಗ್ದಾನವಾಗಿದೆ ಪ್ರೇರೆ. ಯಾವಾಗ ನಾವು ಏನು ಮಾಡಬೇಕೋ ದೇವರ ಸಂಕಲ್ಪವಿಲ್ಲದೆ ಯಾವುದು ಆಗುವುದಿಲ್ಲ ಎಂಬುದಾಗಿ ತಿಳಿದುಕೊಂಡಂತ ನಾವುಗಳು ಪ್ರೇರೆ ಈ ದಿನ ಇದಾಗಿತ್ತು ಎಂಬುದಾಗಿ ಸಂತೋಷ ಪಡಬೇಕು. ಅದಕ್ಕೆ ಪೌಲನು ಯಾವಾಗಲೂ ಸಂತೋಷ ಪಡಿರಿ ಅಂದ್ರೆ, ಇದ್ದರೂ ಇಲ್ಲದೆ ಹೋದರು, ಸಿಕ್ಕಿದರೂ ಸಿಕ್ಕದೆ ಹೋದರು, ಈ ದಿನ ದೇವರ ವಾಗ್ದಾನ ಅಥವಾ ದೇವರು ಈ ದಿನ, ಈ ವರ್ಷ, ಈ ತಿಂಗಳಲ್ಲಿ, ಈ ದಿನಗಳಲ್ಲಿ ನನಗಿದನ್ನು ಕೊಟ್ಟಿದ್ದಾನೆ ಅದನ್ನು ಸ್ವೀಕಾರ ಮಾಡಿಕೊಳ್ಳುವಂಥದ್ದು ದೇವರ ಮಕ್ಕಳ ಒಂದು ತಾಳ್ಮೆ, ಸಹನೆ. ಪ್ರತಿ ಕ್ಷಣವೂ ವಾಗ್ದಾನವೇ ಪ್ರೇರೆ. ಪ್ರತಿ ದಿನವೂ ನಾವೇನಾಗಿದ್ದೀವೋ ಅದು ದೇವರ ಚಿತ್ತ, ಅದು ದೇವರ ಸಂಕಲ್ಪ, ಅದು ದೇವರ ಉದ್ದೇಶ. ಯಾಕೆಂದ್ರೆ ಪ್ರೇರೆ ಅನೇಕ ಸಾರಿ ಆವೇಶ ಪಡುವಂತ
ಆ ಮನುಷ್ಯರು ಅಥವಾ ಜನರು ಈ ಮಾನವನ ಶರೀರ ಅಂದುಕೊಂಡ ಹಾಗೆ ಎಲ್ಲ ಆಗ್ತಾ ಇದ್ರೆ ಪ್ರೈಸ್ ದಿ ಲಾರ್ಡ್, ದೇವರಿಗೆ ಸ್ತೋತ್ರ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಪೌಲನು ಹೇಳಿದಾಗ ಪ್ರೇರೆ, ಕಷ್ಟಕ್ಕೂ ಸುಖಕ್ಕೂ ಎಲ್ಲಕ್ಕೂ ನಾವು ಸಿದ್ಧರಾಗಿರಬೇಕು. ಯಾಕಂದ್ರೆ ಯಾವುದೇ ಆಗಲಿ ದೇವರ ಸಂಕಲ್ಪ ಚಿತ್ತವಿಲ್ಲದೆ ಆಗುವುದಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಆದ್ದರಿಂದ ನಾವು ಈ ದಿನ ಏನಾಗಿದ್ದೀವಿ, ಈ ದಿನ ಯಾವ ಸಿಕ್ತೋ ಸಿಕ್ತಿಲ್ಲ, ಆ ದೇವರ ಸಂಕಲ್ಪ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಪ್ರೇರೆ, ಇಲ್ಲಿ ನಾನು ಮತ್ತೆ ಹಿಂತಿರುಗಿ ಬರ್ತೇನೆ, ದೇವರು ತನ್ನ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ಆದ್ದರಿಂದಲೇ ಆ ಒಂದು ಇಸಾಕನು ಆ ಏಸವನಿಗೆ ಆಶೀರ್ವಾದ ಮಾಡಬೇಕೆಂದಿರುವಾಗ ದೇವರು ಮಾಡಿದ ವಾಗ್ದಾನವನ್ನ, ಯಾರನ್ನ ಆಶೀರ್ವಾದ ಮಾಡಬೇಕು, ಯಾರು ಬಲಿಷ್ಠವಾಗಿ ಬೆಳೆಯಬೇಕು, ಯಾರು ಯಾರಿಗೆ ಸೇವೆ ಮಾಡಬೇಕೆಂಬುದಾಗಿ ಕೇಳಿಸಿಕೊಂಡ ಮಾತುಗಳನ್ನ ಆ ಮುಪ್ಪಿನಲ್ಲಿ ಜ್ಞಾಪಕ ಮಾಡಿಕೊಂಡಂತರ ಮಕ್ಕಳು ತನ್ನ ಮಗನಾಗಿರೋ ಯಾಕೋಬರನ್ನ ಕರೆದು ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿ ಮಾಡ್ತಾಳೆ ಪ್ರೇರೆ. ತಾಯಿಯ ಆ ಒಂದು ಬೋಧನೆ. ಯಾಕಂದ್ರೆ ತನ್ನ ಮಗನ ಬೆಳೆಸುವಾಗ ದೇವರು ಹೇಳಿದ ಹಾಗೆ ಅನೇಕ ತಾಯಂದಿರು ಪ್ರೇರೆ, ದೇವರು ನಮಗೆ ಹೇಳಿದ ಹಾಗೆ ಮಕ್ಕಳನ್ನ ಬೆಳೆಸುವಂಥದ್ದು. ಈ ತಾಯಿ ಒಂದು ವೇದನೆ, ಈ ತಾಯಿ ಒಂದು ಬಾಧೆ, ಈ ತಾಯಿ ಒಂದು ನೋವು. ಇಗೋ ದೇವರು ನನ್ನ ಗರ್ಭದಲ್ಲಿ ಮಕ್ಕಳಿರುವಾಗಲೇ ಆತನ ವಾಗ್ದಾನ ಮಾಡಿದ್ದನು, ವಾಗ್ದಾನ ತಪ್ಪಬಾರದು. ದೇವರ ಮಾತು ನೆರವೇರಬೇಕು, ದೇವರ ಸಂಕಲ್ಪವೇ ನೆರವೇರಬೇಕು, ದೇವರ ಉದ್ದೇಶವೇ ನೆರವೇರಬೇಕು. ಯಾಕೆಂದ್ರೆ ಅಧ್ಯಾಯವನ್ನು ಓದುವಾಗ ಅನೇಕರು ಒಂದು ವೇಳೆ ಬೈಕೊಳ್ಬಹುದು, ಎಂತಹ ತಾಯಿ ಅಂತಂದಾಗ ಆ ತಾಯಿಯು ದೇವರ ವಾಗ್ದಾನಕ್ಕೆ ಕಿವಿಗೊಟ್ಟಿದ್ದಾಳೆ, ದೇವರ ಮಾತಿಗೆ ತನ್ನನ್ನು ಒಪ್ಪಿಸಿಕೊಂಡಿದ್ದಾಳೆ, ದೇವರ ಸಂಕಲ್ಪ ನೆರವೇರಿಸಬೇಕು, ಅದಕ್ಕಾಗಿ ಕಾದಿದ್ದಳು. ಅದು ಇಸಾಕನು ವಾಗ್ದಾನ ಪುತ್ರನಾಗಿದ್ದಾನೆ ಪ್ರೇರೆ. ಯಾಕೆಂದ್ರೆ ನೋಡ್ತೇವೆ, ಅಬ್ರಹಾಮನಿಗೆ ದೇವರು ಮಾಡಿದ ವಾಗ್ದಾನಗಳು ಇಸಾಕನಿಗೆ ದೇವರು ಮಾಡಿದ್ರು. ಈಗ ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನಗಳನ್ನ ನಿನ್ನಲ್ಲಿ ನೆರವೇರು. ಹಾಗಾದ್ರೆ ಅಬ್ರಹಾಮನ ಇಸಾಕನಿಗೆ ಬಂದಂತ ವಾಗ್ದಾನ ಈಗ ಇಸಾಕನಿಂದ ಏಸಾವನಿಗೆ ಹೋಗುವಂತ ಸ್ಥಿತಿಯಲ್ಲಿದ್ದಾಗ, ಹಂತಕ್ಕೆ ಬಂದಾಗ ದೇವರಿಂದ ಕೇಳಿಸಿಕೊಂಡಂತ ಒಂದು ಮಾತು, ರೆಬಕ್ಕಳು ಅದು ನೆರವೇರೋದಕ್ಕೋಸ್ಕರವಾಗಿ ಪಟ್ಟಂತ ಪ್ರಯಾಸ, ತನ್ನ ಮಗನನ್ನು ಸಿದ್ಧ ಮಾಡುವಂಥದ್ದು. ಯಾಕೋಬನು ತಪ್ಪಿಸಿಕೊಳ್ಳೋದಕ್ಕೆ ಬಹಳಷ್ಟು ವಿಷಯಗಳನ್ನು ಹೇಳ್ತಾನೆ. ನನ್ನ ದೇಹವು, ನನ್ನ ಮೈ ರೋಮ ಇಲ್ಲ, ಮತ್ತು ಅಣ್ಣನ ಸ್ವರ ನನಗೆ ಇಲ್ಲ, ನಾನು ಹೇಗೆ ಹೋಗ್ಬೇಕು, ನಾನು ಏನ್ ಮಾಡಬೇಕು ಪ್ರೇರೆ. ಅದಕ್ಕಾಗ ತಾಯಿ ಪಡುವಂತ ಪ್ರಯಾಸಲ್ಲಿ ಸ್ವರವಾದ್ರು ನೀನು ಹೀಗೆ ಇದನ್ನ ಒಂದು ಚರ್ಮವನ್ನು ತೆಗೆದುಕೊಂಡು ವಧಿಸಿ ಮಗನ ಸಿದ್ಧ ಮಾಡಿ ಯಾಕೆ ಆ ವಾಗ್ದಾನಕ್ಕೆ ಪಾತ್ರನು ಯಾಕೋಬನಾಗಿದ್ದಾನೆ ಎಂಬುದಕ್ಕೋಸ್ಕರವಾಗಿ ಪ್ರೇರೆ ಇಲ್ಲಿ ನಾವು ಗಮನಿಸುವಂಥದ್ದು. ಇಲ್ಲಿ ರೆಬಕ್ಕಳ ಒಂದು ಪ್ರಯಾಸ, ರೆಬಕ್ಕಳ ಒಂದು ಉದ್ದೇಶ ದೇವರ ವಾಗ್ದಾನ. ಯಾಕೆಂದ್ರೆ ಆತನು ವಾಗ್ದಾನ ಮಾಡಿದ ನಂಬಿಗಸ್ತನು, ಆ ವಾಗ್ದಾನ ಸುಳ್ಳಾಗಬಾರದು, ನೆರವೇರಲೇಬೇಕು. ದೇವರು ತನ್ನ ವಾಗ್ದಾನ ನಂಬಿಗಸ್ತನಾಗಿದ್ದ ಎಂಬುದಕ್ಕೋಸ್ಕರವಾಗಿ ಒಂದು ಉದಾಹರಣೆ ಈ ಒಂದು ಗ್ರಂಥದಲ್ಲಿ ಆದಿಕಾಂಡದ 25ರಿಂದ 27 ಮುಂದುವರೆದ ಭಾಗಗಳಲ್ಲಿ ನೋಡ್ತೇವೆ. ಮತ್ತೊಂದು ವಾಕ್ಯವನ್ನ ನಾವು ಗಮನಿಸುವಾಗ ಆದಿಕಾಂಡದ 37ನೇ ಅಧ್ಯಾಯದ ಮತ್ತೊಂದು ವಾಕ್ಯವನ್ನ ನಾವು ಗಮನಿಸುವಾಗ 37ನೇ ಅಧ್ಯಾಯದ 7ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ನೋಡ್ತೇವೆ, ಆ ಕನಸಿನಲ್ಲಿ ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ಸುತ್ತು ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದನೆ ಕಂಡೆನು ಎಂದು ಹೇಳಿದನು. ಇಲ್ಲಿ ಯೋಸೇಫನ ಕುರಿತು ನೋಡ್ತೇವೆ. ಯೋಸೇಫನ ಕುರಿತು ನೋಡುವಾಗ ಪ್ರೇರೆ, ಯಾಕೋಬನ ಮಕ್ಕಳು 12 ಜನರಲ್ಲಿ ಕಿರಿಯವನಾಗಿರುವಂತ ಯೋಸೇಫನು ಇಸ್ರೇಲಿನ ಮುಪ್ಪಿನಲ್ಲಿ ಹುಟ್ಟಿದವನಾಗಿದ್ದರಿಂದ ಇಸ್ರೇಲಿನ ಅವನನ್ನು ತನ್ನೆಲ್ಲಾ ಮಕ್ಕಳಿಗೆ ಹೆಚ್ಚಾಗಿ ಪ್ರೀತಿಸವನಿಗೆ ನಿಲುವಂಗಿನ ಮಾಡಿಸಿಕೊಟ್ಟಿದ್ದನೆಂಬುದಾಗಿ ನಾವು ನೋಡ್ತೇವೆ. ಈ ಮಕ್ಕಳ ಹೆಸರುಗಳು ಎಲ್ಲ ನಮಗೆ ಗೊತ್ತುಂಟು ಪ್ರೇರೆ. ಆದ್ರೆ ಇಲ್ಲಿ ನಾವು ಗಮನಿಸುವಂಥದ್ದು, ಯಾಕೋಬನಿಗಾದರೂ ರೆಬಕ್ಕಳ ಗರ್ಭದಲ್ಲಿರುವಾಗ ದೇವರು ವಾಗ್ದಾನ ಮಾಡಿದ್ದನು. ಇಲ್ಲಿ ನಾವು ಗಮನಿಸುವಂತ ಯೋಸೇಫನಿಗೆ ಇಲ್ಲಿ ನಾವು ಓದುವಂತ ಒಂದು ವಿಷಯವನ್ನು ಗಮನಿಸುವಾಗ ಕನಸಿನಲ್ಲಿ ಕನಸು ಕಂಡ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಅರಣ್ಯಕಾಂಡ 12ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಬಂದಾಗ ದೇವರ ವಾಕ್ಯಕ್ಕೆ ಬರೆಯಲ್ಪಟ್ಟಿದೆ, ಅವರು ಬಂದಾಗ ಆತನು. ಇಲ್ಲಿ ನಾವು ಗಮನಿಸುವಂಥದ್ದು ಅರಣ್ಯಕಾಂಡದ 12ನೇ ಅಧ್ಯಾಯದ 6ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಇಲ್ಲಿ ಗಮನಿಸುವಾಗ ನಾವು ನೋಡ್ತೇವೆ ಮೋಶೆಯ ಬಗ್ಗೆ, ಅವರ ಅಣ್ಣನಾಗಿರುವಂತ ಆರೋನನು ಮತ್ತು ಮಿರ್ಯಮ್ಯ ಮಾತನಾಡುತ್ತಿರುವಾಗ ದೇವರು ಅವರ ಸಂಗಡ ಮಾತಾಡುವಂಥದ್ದು. ಅವರು ಬಂದಾಗ, ಯಾರು ಬಂದಾಗ ಆ ಒಂದು ದೇವದರ್ಶನ ಗುಡಾರ ಭಾಗಗಳಲ್ಲಿ ನಿಂತು ಆರೋನ್ ಮಿರ್ಯಮನ ಹತ್ತಿರಕ್ಕೆ ದೇವರು ಕರೆದು ಅವ್ರ ಹತ್ರ ದೇವರು ಹೇಳ್ತದೆ ಎಂಬುದಾಗಿ, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು.
ಇಲ್ಲಿ ದೇವರು ಆದಿಕಾಂಡದ 37ನೇ ಅಧ್ಯಾಯದಲ್ಲಿ ಯೋಸೇಫನ ಸಂಗಡ ಮಾತಾಡಿದಂತ ಮಾತುಗಳು ಕಾಣಿಸಿಕೊಂಡಿದ್ದು ಏನೆಂಬುದಾಗಿ ಆ ಸಿವುಡುಗಳು ಅವನ ಮುಂದೆ ಬಂದು ಅಡ್ಡ ಬಿದ್ದುವುದಾಗಿ ಅವನು ಹೇಳುವುದನ್ನು ಗಮನಿಸ್ತೇವೆ ಪ್ರೇರೆ. ಅವಾಗ ಹೆಣ್ಣಂದರಿಗೆ ಸಿಟ್ಟಾಯ್ತು. ಅವನನ್ನ ಏನ್ ಮಾಡಿದ್ರು ಎಂಬುದಾಗಿ ಈ ಅಧ್ಯಾಯದಲ್ಲಿ ಏನ್ ಮಾಡಿದ್ರು, ಅವನ್ನ ಕುರಿ ಮೇಯಿಸಕ್ಕೋಸ್ಕರ ಹೋದಾಗ ಅವನ ತೆಗೆದುಕೊಂಡು ಬಾವಿಯಲ್ಲಿ ಹಾಕಿದ್ರು, ಮತ್ತೆ ಬಾವಿಯಿಂದ ಎತ್ತಿ ಮಾರಾಟ ಮಾಡಿದ್ರು. ಮತ್ತೆ ಅನೇಕ ವಿಷಯಗಳು 38ರಿಂದ 43ರ ತನಕ ಯೋಸೇಫರ ಯವನ ಪ್ರಾಯದಲ್ಲಿ ಆದಂತ ಘಟನೆಗಳು, ಹಿಂಸೆಗಳು ಎಲ್ಲದ ನಡುವೆ ಈ 37ನೇ ಅಧ್ಯಾಯದ 7ನೇ ಒಂದು ವಾಕ್ಯ ಅಥವಾ ಒಂದು ವಾಗ್ದಾನ 43ನೇ ಅಧ್ಯಾಯದ ನಾವು ಗಮನಿಸುವಾಗ ಆದಿಕಾಂಡ 43ನೇ ಅಧ್ಯಾಯದ 7ನೇ ವಾಕ್ಯಕ್ಕೆ ನಾವು ಬರೋಣ. 43ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ. ಇಲ್ಲಿ ನಾವು ಗಮನಿಸುವಾಗ ನಮ್ಮ ವಿಷಯದಲ್ಲಿಯೂ ನಮ್ಮ ಮನೆಯವರ ವಿಷಯದಲ್ಲಿಯೂ ಆ ಮನುಷ್ಯನು ಸೂಕ್ಷ್ಮವಾಗಿ ವಿಚಾರಿಸಿ ತಿಳಿದುಕೊಂಡಿದ್ದನೆಂಬುದಾಗಿ ನಾವು ಗಮನಿಸ್ತೇವೆ. 26ನೇ ವಾಕ್ಯ 43, 26ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ಇಲ್ಲಿ ನೋಡ್ತೇವೆ. ಇಲ್ಲಿ ನಾವು ಗಮನಿಸುವಂಥದ್ದು, ಯೋಸೇಫರ ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಕ್ಕೆ ತಂದು ಕೊಟ್ಟು ಅವನ ಮುಂದೆ ಅಡ್ಡ ಬಿದ್ದರು. ಏನಾಯ್ತು? ಈ ಒಂದು ಯಾಕೋಬನ ಮಕ್ಕಳು ಇರುವಂತಹ ದಿನಗಳಲ್ಲಿ ಅವರಿಗೆ ಭಯಂಕರವಾದ ಬರಗಾಲ ಬಂತು. ದವಸ ಧಾನ್ಯಗಳು ತೆಗೆದಕ್ಕೋಸ್ಕರವಾಗಿ ಐಗುಪ್ತಕ್ಕೆ ಅವರು ಬಂದಾಗ ಪ್ರೇರಣೆ ಗಮನಿಸ್ತೇವೆ. ಇದು ಚರಿತ್ರೆ ಗೊತ್ತುಂಟು ನಮಗೆ. ಅವರು ಬಂದಂತ ಸ್ಥಿತಿ, ಅವರು ಆ ಸರಿತಿಯಲ್ಲಿ ನಿಂತುಕೊಂಡಿದ್ದಾಗ ಅವ್ರನ್ನ ನೋಡಿ ಆ ಚೀಲದಲ್ಲಿ ಆ ಹಣ, ಹಾಗೆ ಮುಂಚೆ ನಾವು ಚೀಲಗಳು ಹಿಂದಕ್ಕೆ ತೆಗೆದುಕೊಂಡೋದ ಹಣದ ನಿಮಿತ್ತ ಎಂಬುದಾಗಿ ಅನೇಕ ವಿಷಯಗಳು ನಮಗೆ ಗೊತ್ತುಂಟು. ತನ್ನ ಹಣ್ಣಂದಿರು ಗುರ್ಸಲಿಲ್ಲ, ಆದ್ರೆ ಯಾಕೋಬನವ್ರನ್ನ ಗುರ್ಸಿದನು. ಆದ್ರೆ ಹೇಳುವಂಥದ್ದು 37ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ 6ನೇ ವಾಕ್ಯದಲ್ಲಿ ಆ ಅಧ್ಯಾಯದಲ್ಲಿ ತಾನು ಕಂಡಂತ ಕನಸು ಅಡ್ಡ ಬಿದ್ದರು ಎಂಬಂತ ಒಂದು ಮಾತು 23ನೇ ವಾಕ್ಯ 43ನೇ ಅಧ್ಯಾಯದ ಆ ಒಂದು 43ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ಅದು ನೆರವೇರಿದ್ದನ್ನ ನಾವು ಗಮನಿಸ್ತೇವೆ. ರಿಷಭ ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಗೆ ತಂದುಕೊಟ್ಟು ಅವನ ಮುಂದೆ ಅಡ್ಡ ಬಿದ್ದರು. ನೆರವೇರುವಂಥದ್ದು 37ನೇ ಅಧ್ಯಾಯದಲ್ಲಿ ತಾನು ಆ ಕನಸು ನಾವು ಹೊಲದಲ್ಲಿ ಸಿವುಡುಗಳನ್ನ ಕಟ್ಟುತ್ತಾ ಇದ್ದೆವು, ಆಗ ನನ್ನ ಸಿವುಡು. ಹಾಗಾದ್ರೆ ಏನಿದು? ದೇವರು ಜ್ಞಾನ ದೃಷ್ಟಿಯಲ್ಲಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಮುಂದಾಗುವಂತ ವಿಷಯಗಳನ್ನ ಮತ್ತು ಅದನ್ನು ತಿಳಿಸಿ ಮತ್ತು ಅವನಿಗೆ ವಾಗ್ದಾನವನ್ನ, ಹೀಗೆ ಯೋಸೇಫನು ಬೆಳೆಯಬೇಕು, ದೇವರೊಂದು ವಾಗ್ದಾನ ಪ್ರೇರಣೆ. ಆದ್ದರಿಂದ ದೇವರು ತನ್ನ ವಾಗ್ದಾನಗಳಲ್ಲಿ ನಂಬಿಕಸ್ಥನಾಗಿದ್ದಾನೆ, ತಾನು ಮಾಡಿದ ವಾಗ್ದಾನವೆಂದಿಗೂ ತಪ್ಪುವುದಿಲ್ಲ ಎಂಬುದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರಣೆ. ಮತ್ತೆ ನಾವು ಗಮನಿಸುವಾಗ ಸೃಷ್ಟಿಕರ್ತನ ದೇವರು ಭೂಲೋಕದ ಮಾನವರ ಪಾಪಗಳನ್ನ ಪರಿಹರಿಸೋದಕ್ಕೋಸ್ಕರವಾಗಿ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 20ನೇ ವಾಕ್ಯವನ್ನ ನಾವು ಗಮನಿಸುವಾಗ ಇಲ್ಲಿ ಒಂದು ವಾಗ್ದಾನ. ಅವನು ಇದನ್ನು ಆಲೋಚಿಸಿದನು, ಕೂಡಲೇ ಕರ್ತನ ದೂತನು ಅವನ ಕನಸಲ್ಲಿ ಕಾಣಿಸಿಕೊಂಡಿಲ್ಲ, ಯೋಸೇಫನೇ ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಣ ಸೇರಿಸಿಕೊಳ್ಳೋದು ಕಂಜಬೇಡ, ಆಕೆಯ ಗರ್ಭ ಪವಿತ್ರಾತ್ಮದಲ್ಲಿ ಆದದ್ದು, ಆಕೆಯ ಒಬ್ಬ ಮಗನ ನಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದ್ರೆ ಆತನೇ ತನ್ನ ಜನನ ಪಾಪಗಳನ್ನು ಬಿಡಿಸಿ ಕಾಯುವನು ಅಂದನು. ದೇವರೊಂದು ವಾಗ್ದಾನ ಮಾಡಿದ ಹಾಗೆ ಕರ್ತನ ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಹುಟ್ಟಿ ಪ್ರೇರೆ ನಮ್ಮೆಲ್ಲರಿಗೋಸ್ಕರವಾಗಿ 33 ವರ್ಷ 6 ತಿಂಗಳು ಜೀವಿಸಿ ಅನೇಕ ಅದ್ಭುತಗಳನ್ನು ಮಾಡಿ, ಹೇಗೆ ವಾಗ್ದಾನ ಮಾಡಲ್ಪಟ್ಟ ಆತನು ಹೇಗೆ ಜೀವಿಸುತ್ತಾನೆ, ಮನುಷ್ಯರಿಗೋಸ್ಕರವಾಗಿ ಯಾವ ರೀತಿ ಪ್ರಾಣ ಕೊಡುತ್ತೇನೆ ಎಂಬುದಾಗಿ ಬರೆಯಲ್ಪಟ್ಟಂತ ಅನೇಕ ಲೇಖನಗಳು ಆ ಕಲ್ವರಿ ಶಿಲುಬೆಯಲ್ಲಿ ನೆರವೇರಿಸಲ್ಪಟ್ಟ ಹಾಗೆ ನಾವು ನೋಡ್ತೇವೆ ಪ್ರೇರೆ. ಹಾಗಾದ್ರೆ ಈ ರಾತ್ರಿನೂ ಕಲಿಯುವಂಥದ್ದು, ವಾಗ್ದಾನ ಮಾಡಿದ ಅದನ್ನು ನಂಬಿಗಸ್ತನು, ತನ್ನ ವಾಗ್ದಾನಗಳನ್ನ ನೆರವೇರಿಸುತ್ತಾನೆ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಜ್ಞಾನೋಕ್ತಿ 19, 21ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ಇಲ್ಲಿ ನೋಡ್ತೇವೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ. ಇಸಾಕನಿಗೆ ಅನೇಕ ಸಂಕಲ್ಪ ಇತ್ತು. ಹಿರಿಯ ಮಗ ಒಂದ್ ವೇಳೆ ಪಾಪ ತನ್ನ ಚೊಚ್ಚಲ ಹಸುವಿಗೋಸ್ಕರವಾಗಿ ಅವನು ಬಳಲುತ್ತಿರುವಾಗ ತನಗಿರುವಂತ ಜ್ಯೇಷ್ಠತ್ವವನ್ನ ಮಾರ್ಕೊಂಡವನೇ ನಾನಾದ್ರೂ ಆಶೀರ್ವಾದ ಮಾಡ್ಬೇಕೆಂಬ ಆಲೋಚನೆ ಇತ್ತೇನು. ಆದ್ರೆ ಇಲ್ಲಿ ಗಮನಿಸುವಾಗ ಜ್ಞಾನೋಕ್ತಿ 19, 21ರಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ನಮ್ಮ ಅನೇಕ ಸಂಕಲ್ಪಗಳು ಪ್ರೇರೆ. ಈಗ ನಾವು ಇನ್ನೂ ನಮ್ಮ ಮಕ್ಕಳ ಬಗ್ಗೆ ನಾವು ಆಲೋಚನೆ ಮಾಡುವಾಗ ನಮ್ಮ ಮಗ ಹೀಗಿರ್ಬೇಕು, ಹೀಗೆ ಮಾಡಬೇಕು, ಪ್ರೇರದ ಒಳ್ಳೇದೆ. ಅದೆಲ್ಲಕ್ಕಿಂತ ಮುಂಚೆ ನಾವು ದೇವರ ಚಿತ್ತಕ್ಕೆ, ದೇವರ ಉದ್ದೇಶಕ್ಕೆ, ದೇವರ ವಾಗ್ದಾನಕ್ಕೆ ನಮ್ಮ ನೆನಪಿಸಿಕೊಡ್ಬೇಕು. ದೇವರೇ, ನನ್ನನ್ನ ನೀನ್ ಯಾಕೆ ಸೃಷ್ಟಿ ಮಾಡಿದ್ದಿ, ನನ್ನಲ್ಲಿ ನಿನ್ನ ಸಂಕಲ್ಪಗಳೇನು, ನನ್ನಲ್ಲಿ ನಿನ್ನ ಉದ್ದೇಶವೇನು,
ದೇವರು ನನಗೆ ಯಾವ ರೀತಿ ವಾಗ್ದಾನ ಮಾಡಿದ್ಯೋ ಅದನ್ನು ನೆರವೇರಿಸುವುದಾಗಿ ಪ್ರಾರ್ಥನೆ ಮಾಡಬೇಕು ಪ್ರೇರೆ, ನಮ್ಮ ಮಕ್ಕಳಿಗೋಸ್ಕರವಾಗಿ, ನಮ್ಮ ಸಭೆಗಾಗಿ. ಯಾಕೆಂದ್ರೆ ಪ್ರೇರೆ, ಆತನ ಒಂದು ಏನಂತೆ, ಆ ಮನುಷ್ಯನ ಮನಸ್ಸಿನ ಅನೇಕ ಸಂಕಲ್ಪಗಳಿವೆ. ಆದರೆ ಪ್ರೇರೆ, ನಮ್ಮ ಸಂಕಲ್ಪಗಳು, ನಮ್ಮ ಉದ್ದೇಶಗಳು ಎಂದಿಗೂ ನೆರವೇರುವುದಿಲ್ಲ. ಯಾರ ಉದ್ದೇಶ? ದೇವರ ಒಂದು ಉದ್ದೇಶವು, ಆತನ ವಾಗ್ದಾನವು, ಆತನ ಚಿತ್ತವು, ಆತನ ಸಂಕಲ್ಪವು, ಆತನ ಆಸೆಯು, ಆತನ ಬಯಕೆ ನೆರವೇರುವಂಥದ್ದು, ಈಡೇರುವಂತದ್ದಾಗಿದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಯೆಶಾಯನ ಪ್ರವಾದನೆ ಗ್ರಂಥದ ಆ ಸಮಯದ ಕಾರಣ ನಾವು ಕಲಿತಿರುವಂತ ವಾಕ್ಯಕ್ಕೆ ಅನುಗುಣವಾಗಿ ಕೆಲವು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ ಪ್ರೇರೆ. ಯೆಶಾಯ 55:11 ಹೀಗೆ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನೆ ಗ್ರಂಥದ 55ನೇ ಅಧ್ಯಾಯದ 11ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ತಾ ಇದ್ದೇವೆ, ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶ ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುವುದಿಲ್ಲ. ಆಮೆನ್. ನೋಡ್ರಿ ಪ್ರೇರೆ, ನನ್ನ ಬಾಯಿಂದ ಹೊರಟ ಮಾತು, ದೇವರ ಬಾಯಿಂದ ಹೊರಟ ಒಂದು ಮಾತು, ಆ ಶಬ್ದವು, ಆ ಒಂದು ವಾಕ್ಯವು ಏನಾಗುತ್ತದೆ? ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶದ ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಅದು ವ್ಯರ್ಥವಾಗಿ ಶೂನ್ಯವಾಗುವುದಿಲ್ಲ ಪ್ರೇರೆ, ಅದು ನೆರವೇರುವಂತದ್ದಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣುವರಾಗಿದ್ದೇವೆ. ಇದೇ ಮಾತನ್ನ ಭಕ್ತನಾಗಿರುವ ಯೋಬನು, ನೀತಿವಂತನಾದಂತ ಯೋಬನು, ನಂಬಿಗಸ್ತನಾದಂತ ಯೋಬನು ದೇವರ ಬಗ್ಗೆ ಹೇಳುವಾಗ 23ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನೋಡ್ತೇವೆ. ಯೋಬನ ಗ್ರಂಥ 23ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಯೋಬನು ಹೀಗೆ ಹೇಳ್ತಾನೆ, ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತೆರಿಗೆ ಬಲಿಸುವವರು ಯಾರು? ಆತ ಒಂದೇ ಮನಸ್ಸುಳ್ಳವನು, ಒಂದೇ ಸಂಕಲ್ಪ, ದೇವರು ಹೇಳಿದ ಮೇಲೆ ಆಗೋಯ್ತು. ತಾನು ಪ್ರೀತಿಸುವುದಾದರೆ, ತಾನು ಆರಿಸಿಕೊಳ್ಳುವುದಾದರೆ ನೀನು ಯಾರೆಂಬುದಾಗಿ ಹೇಳ್ತಾನೆ. ಆದ್ದರಿಂದ ಇಲ್ಲಿ ಸಹ ಕಲಿತುಕೊಳ್ಳುವಂಥದ್ದು, ಯಾವ ವಿಷಯವಾಗಲಿ ನಾವು ಮಾತಾಡುವುದು, ತೀರ್ಪು ಮಾಡುವುದು, ಅದು ನೇಮಿಸುವುದು, ಅದು ನಮ್ಮ ಉದ್ದೇಶವಲ್ಲ ಪ್ರೇರೆ. ದೇವರ ಉದ್ದೇಶವು, ದೇವರ ಸಂಕಲ್ಪವು, ದೇವರ ಆರಿಸುವಿಕೆ ಇದ್ದರೆ ಪ್ರಾರ್ಥನೆ ಮಾಡುವವರಷ್ಟೇ. ಯಾಕಂದ್ರೆ ನಾವು ಆತುರತೆಯಿಂದ ನಮ್ಮ ಅನೇಕ ನಾವು ನೋಡುತ್ತೇವೆ. ಇಷಯನ ಮಕ್ಕಳನ್ನ ದೇವರು ಆರಿಸಿಕೊಳ್ಳುವಾಗ ಅಲ್ಲಿ ನೋಡ್ತೇವೆ, ದೇವರು ಸಮಯವನ್ನು ಹೇಳುವಂಥದ್ದು, ನೀನು ಮೇಲಿನ ನೋಟವನ್ನ, ಮೇಲಿನ, ಯಾಕೆಂದ್ರೆ ಈ ದಿನಗಳಲ್ಲಿ ಬಣ್ಣ, ಭಾಷೆ, ಹಣ ಅದನ್ನ ನೋಡಿ ಆರಿಸಿಕೊಳ್ಳುವಂತ ಪ್ರೇರೆ ಇಲ್ಲ. ದೇವರು ವಾಗ್ದಾನ ಮಾಡಲ್ಪಟ್ಟಂತವ್ರು, ದೇವರು ಆರಿಸಲ್ಪಟ್ಟರಿಗೋಸ್ಕರವಾಗಿ ನಾವು ಬಹಳಷ್ಟು ದಿನಗಳಿಗೆಲ್ಲ ಕಾಯಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ, ಇದರಿಂದ ಸಂಕಲ್ಪವು ಏನೆಂಬುದಾಗಿ. ಅದನ್ನ ಬಿಟ್ಟು ಪ್ರೇರೆ ಈ ಲೋಕನುಸಾರವಾಗಿರೋದು. ಯಾಕಂದ್ರೆ ಇಲ್ಲಿ ನೋಡುವಾಗ ಒಂದೊತ್ತು ಏನು ಮಾಂಸದ ಒಳ್ಳೆ ರುಚಿಯ ಊಟವನ್ನು ತಿನ್ನಬೇಕು ನನ್ನ ಮಗನ ಕೈನಲ್ಲಿ, ಅವನ ಆಶೀರ್ವಾದ ಮಾಡಬೇಕೆಂಬುದಾಗಿ ಇಸಾಕನು ಏಸಾವನ ಬಗ್ಗೆ ಚಿಂತಿಸುವಾಗ ದೇವರ ಆಲೋಚನೆಯು, ದೇವರ ಸಂಕಲ್ಪವು, ದೇವರ ಉದ್ದೇಶವು ಹುಟ್ಟುವುದಕ್ಕಿಂತ ಮುಂಚೆ ರೆಬಕ್ಕಳಿಗೆ ಹೇಳಿದ ಮಾತು. ಯಾಕಂದ್ರೆ ರೆಬಕ್ಕಳು ವಿಚಾರಿಸೋದಕ್ಕೋಸ್ಕರವಾಗಿ ಹೋದಳು. ಯಾಕಪ್ಪ ನನ್ನ ಗರ್ಭದಲ್ಲಿ 2 ಕೂಸುಗಳು ಒಳಗಡೆ ಒದ್ದಾಡ್ತಾ ಇದ್ದೇವೆ, ಒಳಗಡೆ ಜಗಳ ಮಾಡ್ತೇವೆ ಎಂಬುದಾಗಿ. ದೇವರು ಮಾಡಿದ ವಾಗ್ದಾನ, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡಬೇಕೆಂಬುದಾಗಿ. ಹಾಗೆ ಪ್ರೇರೆ, ಈ ಒಂದು ಯಾಕೋಬನ ಮಕ್ಕಳಾಗಿರೋ 12 ಜನರಲ್ಲಿ ಯೋಸೇಫನನ್ನು ದೇವರು ಆರಿಸಿಕೊಂಡಿದ್ದನು. ಇವರಿಗೆ ನಾಯಕನಾಗಿ, ಇವರಿಗೆ ಬರಗಾಲದಲ್ಲಿ ಭಯಂಕರವಾದಂತ ಅನ್ನ ವಸ್ತ್ರಗಳಿಲ್ಲದ ಸಮಯದಲ್ಲಿ ಇವರೆಲ್ಲರಿಗೂ ಕೊಡುವುದಕ್ಕೋಸ್ಕರವಾಗಿ, ಮತ್ತೆ ಇಡೀ ಇಸ್ರಾಯೇಲಿನ ಕುಟುಂಬ ಐಗುಪ್ತ ದೇಶಕ್ಕೆ ಹೋಗಿ ವಾಸ ಮಾಡಿ ಅಲ್ಲಿ ಬಹಳಷ್ಟು ಜನಸಂಖ್ಯೆ ಬೆಳೆದಕ್ಕೋಸ್ಕರವಾಗಿ ಒಬ್ಬ ನಾಯಕನಾಗಿ ಮೊದಲೇ ಆರಿಸಲ್ಪಟ್ಟಂತ ಯೋಸೇಫನ ಪ್ರೇರೆ. ಆದ್ದರಿಂದ ಮಿರಿಯಮಳು ಅರೋನನು ಮೋಸೆ ಬಗ್ಗೆ ಮಾತಾಡುವಾಗ ದೇವರು ಹೇಳಿದ್ದು, ನಾನು ಆರಿಸಿಕೊಂಡಿರುವಂತ ನನ್ನ ಪ್ರಜೆಗೆ, ನಾನು ಆರಿಸಿಕೊಂಡದ್ದು ನನ್ನ ಸೇವಕರಿಗೆ ನಾನು ಮುಖಾಮುಖಿಯಾಗಿ ಮಾತಾಡ್ತೇನೆ, ಸ್ವಪ್ನದಲ್ಲಿ ಕಾಣಿಸ್ಕೊಳ್ತೇನೆ, ಜ್ಞಾನ ದೃಷ್ಟಿಯಲ್ಲಿ ಕಾಣಿಸ್ಕೊಳ್ತೇನೆ. ಅದು ನನ್ನ ಉದ್ದೇಶ. ದೇವ ಜನರೇ, ಆತನ ವಾಗ್ದಾನ ಮಾಡಿದ ಆತನೆಂಬುದಾಗಿ ಇಲ್ಲಿ ಗಮನಿಸ್ತಾ ಇದ್ದೇವೆ. ಕೀರ್ತನೆ 33:1 ಗಮನಿಸುವಾಗ ಸಮಯ ಹತ್ತಿರದಲ್ಲಿ ಬರ್ತಾ ಇದೆ. ಕೀರ್ತನೆ 33:33ನೇ ಕೀರ್ತನೆ ಮೊದಲನೇ ವಾಕ್ಯವನ್ನ ನೋಡಿಕೊಳ್ಳುವುದಾದ್ರೆ ಇಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಪಡಿರಿ, ಯಾಕೆಂದ್ರೆ ಯಥಾರ್ಥ ಚಿತ್ತ ಎಂಬುದಾಗಿ ನಾವು ನೋಡುತ್ತೇವೆ ಪ್ರೇರೆ. ಮತ್ತು ನೋಡುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೇನೆ. ಗಲಾತ್ಯ 3:29 ವಾಕ್ಯವನ್ನು ಓದಿಕೊಳ್ಳೋಣ. ಇಲ್ಲಿ ನಾವು ಗಮನಿಸ್ತೇವೆ, ಇಲ್ಲಿ ನಾವು ನೋಡುವಾಗ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಹ್ಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಯಾಕೆಂದ್ರೆ ಈ ರಾತ್ರಿ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಇಬ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 13ರಿಂದ 20 ತನಕ ನಾವು ನೋಡುವಾಗ ಅಲ್ಲಿ ನಾವು ಗಮನಿಸ್ತೇವೆ, ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಾಗ 15ನೇ ವಾಕ್ಯ, ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಾಹ್ಮನು ಕಾದಿದ್ದನು. ಆ ಗಮನಿಸುವಾಗ ಪ್ರೇರೆ, ದೇವರು 17ನೇ ವಾಕ್ಯ, ಹಾಗೆಯೇ ದೇವರು ತನ್ನ ಸಂಕಲ್ಪವು
ನಿಷ್ಫಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಅನೇಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ವಾಗ್ದಾನ ಮಾಡಿದನು. ಪ್ರೇರೆ, ಅಬ್ರಹಾಮನ ಮಕ್ಕಳಾಗಿರುತ್ತ ನಾವುಗಳು, ಅಬ್ರಹಾಮನ ಸಂತತಿಯವರಾಗಿರುತ್ತ ನಾವೆಲ್ಲರೂ ಅಬ್ರಹಾಮನಿಗೆ ಮಾಡಲ್ಪಟ್ಟ ವಾಗ್ದಾನಕ್ಕೆ ಬಾಧ್ಯಸ್ಥರು. ಆದ್ದರಿಂದ ಭಕ್ತನಾಗಿರುವಂತಹ ಪೌಲನು ರೋಮಪತ್ರಿಕೆಯ 4ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟದನ್ನು ಗಮನಿಸ್ತೇವೆ. ಪ್ರೇರೆ, ರೋಮಪುರದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಾಕ್ಯಕ್ಕೆ ನಾವು ಬರುವಾಗ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡುವಂಥದ್ದು, ಆದ ಕಾರಣ ಆ ಬಾಧ್ಯತೆ ಕೃಪೆಯಿಂದಲೇ ದೊರೆಯುವಂತದ್ದಾಗಿರುವಂತೆ ಅದು ನಂಬಿಕೆಯ ಮೂಲ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡವರಿಗೆ ಮಾತ್ರ ಅಲ್ಲದೆ ಅಬ್ರಹಾಮಲ್ಲಿದ್ದಂತ ನಂಬಿಕೆಯುಳ್ಳವರು ಸಹ ಸ್ಥಿರವಾಗಿ ನಿಲ್ಲುವುದೆಂಬುದಾಗಿ ನೋಡ್ತೇವೆ. ಅಬ್ರಹಾಮಲ್ಲಿದ್ದಂತ ನಂಬಿಕೆಯುಳ್ಳವರಿಗೆ, ಹೇಗೋ ಯಾಕೋಬನು ವಾಗ್ದಾನವನ್ನು ಕೇಳಿಸಿಕೊಳ್ಳದೆ ಹೋದರು. ತಾಯಿ ಗರ್ಭದಲ್ಲಿರುವಾಗಲೇ ದೇವರು ಮಾಡಿದ ವಾಗ್ದಾನ ಕೇಳಿಸಿಕೊಂಡ ತಾಯಿ ಆ ವಾಗ್ದಾನದಲ್ಲಿ ರೆಬಕ್ಕಳು ಯಾಕೋಬನ ಬೆಳೆಸಿದಳು. ದೇವರ ವಾಗ್ದಾನಕ್ಕೆ ಪಾತ್ರನಾಗುವಂತೆ, ದೇವರ ಚಿತ್ತಕ್ಕೆ ವಿಧೇಯನಾಗುವಂತೆ ಯಾಕೋಬನ ಚರಿತ್ರೆ ಗೊತ್ತುಂಟು. ಅವನು ಎಷ್ಟೊಂದು ಪ್ರಾರ್ಥನೆ ಪರನೆಂಬುದಾಗಿ ಅವನು ಕನಸುಕೊಂಡವನು. ಅವನು ಕಾರಂಪಟ್ಟಣಕ್ಕೆ ಹೋಗುವಾಗ ಮಲಗಿರೋ ಸ್ಥಳದಲ್ಲಿ ಆ ಒಂದು ಏಣಿಯು ಆಕಾಶಕ್ಕಾಗಿರುವಾಗ ಆ ಪ್ರಾರ್ಥನೆ ಒಂದು ಜೀವಿತವನ್ನ ಆ ರಾತ್ರಿ ದೇವರು ಅವನಿಗೆ ಮಾತನಾಡಿದ್ದು ಅನೇಕ ವಿಷಯಗಳನ್ನು ಕಲಿತಿದ್ದೇವೆ ಪ್ರೇರೆ. ಆದ್ದರಿಂದ ಈ ರಾತ್ರಿ ನಾವು ಕಲಿಯುವಂಥದ್ದು, ವಾಗ್ದಾನ ಮಾಡಿದ ನಂಬಿಗಸ್ತನು ಮತ್ತು ದೇವರು ತನ್ನ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನ ದೇವರು ನೆರವೇರಿಸಿದನು. ಇಸಾಕನಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸಿದನು. ತಾಯಿ ಗರ್ಭದಲ್ಲಿ, ರೆಬಕ್ಕಳ ಗರ್ಭದಲ್ಲಿ 2 ಕೂಸುಗಳು, 2 ಪಿಂಡಗಳು ಇರುವಾಗ ಅವಳಿ ಜೋಳಿ ಮಕ್ಕಳಾಗಿ ಹುಟ್ಟುವಂತ ಆ ಮಕ್ಕಳು ಯಾರಿಗೆ ಸೇವೆ ಮಾಡಬೇಕೆಂಬುದಕ್ಕೋಸ್ಕರ ಹೇಳಿದ ವಾಗ್ದಾನವನ್ನ ನೆರವೇರಿಸಿದನು. ಅದು ಯೋಸೇಫನು ಕನಸು ಕಂಡದ್ದು ಹಾಗೆಯೇ ತನ್ನ ಅಣ್ಣಂದಿರು ಬಂದು ಅವನ ಮುಂದೆ ಅಡ್ಡ ಬಿದ್ದಿದ್ದನ್ನ ನಾವು ಗಮನಿಸ್ತೇವೆ ಪ್ರೇರೆ. ಆದರೆ ರಾತ್ರಿಯಲ್ಲಿ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನಾವುಗಳು ಪ್ರೇರೆ, ನಂಬಿಕೆಯಿಂದ ಅವಿದ್ಯರಾದಂಥವರು, ಒಂದು ವೇಳೆ ಜಾರಿ ಹೋದಂಥವರು, ನನಗೆ ದೇವರು ಏನು ಮಾಡಲಿಲ್ಲ, ಎಷ್ಟು ದಿನಗಳ ಕಾಲ ನಾನು ದೇವರ ಸೇವೆಯಲ್ಲಿದ್ದೇನೆ, ದೇವರ ಸಭೆಯಲ್ಲಿದ್ದೇನೆ, ಅನೇಕ ರೀತಿಯ ನಾನು ಸತ್ಕಾರ ಮಾಡುತ್ತಿದ್ದೇನೆ, ಪರಿಚಾರಕನಾಗಿದ್ದೇನೆ, ಸೇವೆಗೋಸ್ಕರವಾಗಿ ಅನೇಕವಾಗಿ ನಾನು ಪ್ರಯಾಸ ಪಟ್ಟಿದ್ದೇನೆ, ನನಗೇನು ಸಿಕ್ಕಲಿಲ್ಲ ಎಂಬುದಾಗಿ ಒಂದು ವೇಳೆ ನಿರಾಸೆಗೊಳಗಾಗಿದ್ದಾರೆ, ಒಂದು ವೇಳೆ ನಂಬಿಕೆಯಿಂದ ಜಾರಿ ಹೋಗಿದ್ದಾರೆ, ಪ್ರಿಯ ದೇವಜನರೇ, ವಾಗ್ದಾನ ಮಾಡುತ್ತ ನಂಬಿಗಸ್ತನು, ಆತನ ಮಕ್ಕಳಾಗಿ ಕರೆಯಲ್ಪಟ್ಟಂತ ನಾವೆಲ್ಲರೂ ಆತನ ಮನಸ್ಸಿನಲ್ಲಿ, ಆತನ ಚಿತ್ತದಲ್ಲಿ, ಆತನ ಸಂಕಲ್ಪದಲ್ಲಿ ಕರೆಯಲ್ಪಟ್ಟವರಾದ್ದರಿಂದ ಖಂಡಿತವಾಗಿ ನನ್ನನ್ನು ಆಶೀರ್ವದಿಸುತ್ತಾನೆ. ನಮ್ಮೆಲ್ಲರ ಪರವಾಗಿ ಆತನಿಗಿರುವಂತ ಒಂದು ಆಲೋಚನೆಯು, ಆ ಸಂಕಲ್ಪಗಳು ಎಂದೆಂದಿಗೂ ಅದು ಬಿದ್ದು ಹೋಗುವುದಿಲ್ಲ ಪ್ರೇರೆ. ವಾಕ್ಯ ನೋಡಿದ್ರೆ ಅದು ಹಿಂತಿರುಗಿ ಬರುವುದಿಲ್ಲ ಎಂಬುದಾಗಿ. ಆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಾಗ್ದಾನಗಳನ್ನ, ಒಂದೊಂದು ರೀತಿಯ ಆತನ ಸಂಕಲ್ಪಗಳಿವೆ ಪ್ರೇರೆ. ಆತನ ಸಂಕಲ್ಪವು ನೆರವೇರುತ್ತದೆ, ಆತನ ಉದ್ದೇಶವು ನೆರವೇರುತ್ತದೆ, ಆತನ ವಾಗ್ದಾನವು ನೆರವೇರುತ್ತದೆ. ವಾಗ್ದಾನಗಳು ನೆರವೇರಬೇಕಾದರೆ ನಮಗೆ ತಾಳ್ಮೆ ಬೇಕೆಂಬುದಾಗಿ ನೋಡ್ತೇವೆ. ಆದ್ದರಿಂದ ಈ ರಾತ್ರಿ ದೇವರ ಮಕ್ಕಳಾಗಿ ಕೂಡಿ ಬಂದಿರೋದನ್ನ ನಾವೆಲ್ಲರೂ ಸಹ ಆಲೋಚನೆ ಮಾಡೋಣ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಉದ್ದೇಶದಿಂದ ಆತನ ಸಂಕಲ್ಪದ ನಮ್ಮನ್ನು ಸೃಷ್ಟಿ ಮಾಡಿದ ಕರ್ತನು, ನಮ್ಮನ್ನುಂಟು ಮಾಡಿದಂತ ನಮ್ಮ ದೇವರು, ನಮ್ಮೆಲ್ಲರ ಪಾಪ ನಿವಾರಣೆಗೋಸ್ಕರವಾಗಿ ನಮಗಿದ್ದಂತ ಆ ಒಂದು ಪಾಪದ ಸಾಲವನ್ನ ತೀರಿಸಲು ತನ್ನ ಪ್ರಾಣವನ್ನೇ ಕೊಟ್ಟಂತ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನೆಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ ನೋಡ್ತೇವಲ್ಲ ಪ್ರೇಮ. ಪಾಪದ ಸಾಲವನ್ನ ತೀರಿಸಿದ ಆತನು ತನ್ನ ರಕ್ತವನ್ನು ಸುರಿಸಿ, ತನ್ನ ಶರೀರವನ್ನು ಜಜ್ಜಲ್ಪಟ್ಟು, ಆ ಕಲ್ವರಿ ಶಿಲೆಗೆ ತೂಗಾಕಲ್ಪಟ್ಟು ನಮ್ಮ ಸಾಲವನ್ನು ತೀರಿಸಿ ನಮ್ಮ ದೇವರು, ನಮ್ಮ ಕರ್ತನ ಒಡೆಯನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಸಹ ಪ್ರೀತಿಸುತ್ತಾನೆ, ನಡೆಸುತ್ತಾನೆ, ಆಸ್ವಾದಿಸುತ್ತಾನೆ. ನಮಗೇನು ಬೇಕಾಗಿದೆ ನಮಗೂ ಸಹ ಚಿಂತಿಸುವ ಆತನು, ನಮ್ಮೆಲ್ಲರ ಪರವಾಗಿ ಪರಲೋಕದ ತಂದೆ ಬಲಭಾಗದಲ್ಲಿ ವಿಜ್ಞಾಪನೆ ಮಾಡುತ್ತಿರುವ ಆತನು ನಮಗೆ ಬೇಕಾಗಿದ್ದನ್ನ ತನ್ನ ಮಕ್ಕಳಿಗೆ ಬೇಕಾಗಿದ್ದ ಇದ್ರಲ್ಲಿ ಕೊಡುತ್ತಾನೆ ಎಂಬುದಾಗಿ ಒಂದು ಮಾತು ನೆರವೇರುತ್ತದೆ. ಖಂಡಿತವಾಗಿ ಆತನು ಕೈ ಬಿಡುವನಲ್ಲ, ತಳ್ಳಿ ಬಿಡುವನಲ್ಲ. ಆತನ ಮಕ್ಕಳಾಗಿ ಆರಿಸಲ್ಪಟ್ಟ ಪ್ರತಿಯೊಬ್ಬರಿಗೂ, ಅಬ್ರಹಾಮನ ನಂಬಿಕೆ ಇದ್ದಂಥವರೆಲ್ಲರಿಗೂ ಖಂಡಿತವಾಗಿ ಆಸ್ವಾದಿಸುತ್ತಾನೆ, ನಡೆಸುತ್ತಾನೆ. ಆತನ ಕೃಪೆಯುಳ್ಳವನು, ಆತನ ನೀತಿವಂತನು, ಆತನ ಪ್ರೀತಿಯುಳ್ಳವನು, ಆತನ ಸತ್ಯವಂತನು. ಆದರೆ ಆತನ ಮಕ್ಕಳಾದ ನಾವುಗಳು ಕೇಳಿಸಿಕೊಂಡ ಹಾಗೆ ಅಬ್ರಹಾಮನಂತ ನಂಬಿಕೆಯು, ಅಬ್ರಹಾಮನಂತ ವಿಧೇಯತೆಯು, ಅಬ್ರಹಾಮನ ಒಂದು ತಾಳ್ಮೆಯು, ಅಬ್ರಹಾಮನ ಯಥಾರ್ಥತೆ ಉಳ್ಳವರಾಗಿ ಪ್ರತಿಯೊಂದು ದೇವರ ಮಾತಿಗೆ ಇದ್ದೇನೆಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರ ವಾಗ್ದಾನಗಳನ್ನ ಬಾಧ್ಯವಾಗಿ ಹೊಂದಿಕೊಳ್ಳೋಣ. ಕರ್ತನ ತಾನೇ ವಾಕ್ಯವನ್ನ